ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಪ್ರಕರಣ, ಅಡೋಟ್ ನಿವಾಸಿ ಪ್ರದೇಶ್ಗೆ 7 ವರ್ಷ ಕಠಿಣ ಜೈಲು ಶಿಕ್ಷೆ. ಚಾಕು ತೋರಿಸಿ ಬೆದರಿಸಿ ಚಿನ್ನದ ಹಾರ ಕದ್ದ ಪ್ರಕರಣ, ತೌಕ್ ಲತೀಫ್ ಪೊಲೀಸರ ವಶಕ್ಕೆ. ಉದುಮದಲ್ಲಿ ಯುವತಿ ಗೃಹ ಬಂಧನದಲ್ಲಿರುವುದಾಗಿ ಬಹಿರಂಗ, ವಿವರಣೆಯೊಂದಿಗೆ ತಂದೆ ಸಿಪಿಎಂ ನಾಯಕ ಪಿವಿ ಭಾಸ್ಕರನ್ ಮುಂದಕ್ಕೆ. ಮಂಜೇಶ್ವರ ಉಪಜಿಲ್ಲಾ ಶಾಲಾ ಕಲೋತ್ಸವ ಅಕ್ಟೋಬರ್ 27ರಿಂದ 30ರವರೆಗೆ, ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪದಾಧಿಕಾರಿಗಳು. ಅಯಲ್ಕೂಟ ಡಿಜಿಟಲೈಸೇಷನ್ ಸಿಗ್ನೇಚರ್ ಮೊಬೈಲ್ ಅಪ್ಲಿಕೇಶನ್ ಉದ್ಘಾಟನೆ, ಎಚ್ ದಿನೇಶನ್ ಅವರಿಂದ. ವಾರ್ತೆಗಳು ವಿವರವಾಗಿ. ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಪ್ರಕರಣದಲ್ಲಿ ಆರೋಪಿಗೆ 7 ವರ್ಷ ಕಠಿಣ ಜೈಲು ಶಿಕ್ಷೆ ಹಾಗೂ 25,000 ರೂಪಾಯಿ ದಂಡ ವಿಧಿಸಲಾಗಿದೆ. ಮಣಿಯಾಟ್ ಅಡೋಟ್ ನಿವಾಸಿ ಪ್ರದೀಶ್ ಎವಿಗೆ ಹೊಸದುರ್ಗ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ ಶಿಕ್ಷೆ ವಿಧಿಸಿದೆ. ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಪ್ರಕರಣದಲ್ಲಿ ಆರೋಪಿಗೆ 7 ವರ್ಷ ಕಠಿಣ ಜೈಲು ಶಿಕ್ಷೆ ಹಾಗೂ 25,000 ರೂಪಾಯಿ ದಂಡ ವಿಧಿಸಲಾಗಿದೆ. ದಂಡ ಪಾವತಿಸದಿದ್ದರೆ ಹೆಚ್ಚುವರಿಯಾಗಿ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಚೀಮೇನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸಿಸುವ 12 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ ಅಡೋಟ್ ನಿವಾಸಿ ಪ್ರದೀಶ್ ಎವಿಗೆ ಶಿಕ್ಷೆ ವಿಧಿಸಲಾಗಿದೆ. ಡಿಸೆಂಬರ್ 2022ರಿಂದ ಜನವರಿ 2023ರ ಸಮಯದಲ್ಲಿ ಮಧ್ಯಾಹ್ನ ಹುಡುಗಿಯ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭ ಅತ್ಯಾಚಾರ ನಡೆದಿದೆ. ಹುಡುಗಿ ಮನೆಯ ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತು ಟಿವಿ ನೋಡುತ್ತಿದ್ದಳು. ಹೊಸದುರ್ಗದ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ ನ್ಯಾಯಾಧೀಶ ಪಿಎಂ ಸುರೇಶ್ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಶಿಕ್ಷೆ ವಿಧಿಸಿದರು. ಚೀಮೇನಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ತನಿಖೆಯನ್ನು ಆಗಿನ ಸಬ್ ಇನ್ಸ್ಪೆಕ್ಟರ್ ಕೆ ಅಜಿತಾ ನಡೆಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದರು. ಹೊಸದುರ್ಗದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎ ಗಂಗಾಧರನ್ ಪ್ರಾಸಿಕ್ಯೂಷನ್ ಪರವಾಗಿ ಹಾಜರಾದರು. ಆರೋಪಿ ಪ್ರದೀಶ್ ಎವಿ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಯಾಗಿದ್ದಾನೆ. ನ್ಯೂಸ್ ಬ್ಯೂರೋ, ಕಾಞಂಗಾಡ್. ಚಾಕು ತೋರಿಸಿ ಬೆದರಿಸಿ 3 ಪವನ್ ಮೌಲ್ಯದ ಚಿನ್ನದ ಹಾರವನ್ನು ಕದ್ದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ತೌಕ್ ಲತೀಫ್ ಎಂಬ ಅಬ್ದುಲ್ ಲತೀಫ್ ಎಂಬಾತನನ್ನಾಗಿದೆ ಮಂಜೇಶ್ವರ ಪೊಲೀಸರು ಬಂಧಿಸಿರುವುದು. ಯುವಕನನ್ನು ದಾರಿಯಲ್ಲಿ ತಡೆದು ಚಾಕುವಿನಿಂದ ಬೆದರಿಸಿ 3 ಪೌಂಡ್ ಮೌಲ್ಯದ ಚಿನ್ನದ ಹಾರ ಕದ್ದ ಪ್ರಕರಣದ ಆರೋಪಿ ತೌಕ್ ಲತೀಫ್ ಎಂದು ಕರೆಯಲ್ಪಡುವ ಅಬ್ದುಲ್ ಲತೀಫ್ ಎಂಬಾತನನ್ನು ಬಂಧಿಸಲಾಗಿದೆ. ಘಟನೆಗೆ ಸಂಬಂಧಿಸಿದ ದೂರು ಸ್ವೀಕರಿಸಿದ ತಕ್ಷಣ ಪ್ರಕರಣ ದಾಖಲಾಗಿದ್ದು, ಮಂಜೇಶ್ವರ ಎಸ್ಎಚ್ಒ ನೇತೃತ್ವದ ವಿಶೇಷ ತಂಡವು ಗಂಟೆಗಳಲ್ಲಿ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದೆ. ಈ ಹಿಂದೆ ಕರ್ನಾಟಕ ಹಾಗೂ ಕೇರಳ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಲತೀಫ್ 1 ವಾರದ ಹಿಂದೆ ಜೈಲಿನಿಂದ ಬಿಡುಗಡೆಯಾಗಿದ್ದ. ಇದಕ್ಕೂ ಮೊದಲು ಲತೀಫ್ ಮೇಲೆ ಕಾಪ ಪ್ರಕರಣ ಹೊರಿಸಿ ಜೈಲಿಗೆ ಕಳುಹಿಸಲಾಗಿತ್ತು. ಸಿಸಿಟಿವಿ ಕ್ಯಾಮೆರಾ ಮತ್ತು ಇತರ ರಹಸ್ಯ ಮಾಹಿತಿಯ ಆಧಾರದ ಮೇಲೆ ಆರೋಪಿಯ ಬಗ್ಗೆ ಸ್ಪಷ್ಟ ಸುಳಿವು ಸಿಕ್ಕಿತು. ಬಳಿಕ ಆರೋಪಿಯನ್ನು ಬಂದ್ಯೋಡು ಎಂಬ ಸ್ಥಳದಲ್ಲಿ ಚಾಣಾಕ್ಷತನದಿಂದ ಬಂಧಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ವಿಜಯ ಭರತ್ ರೆಡ್ಡಿ ಐಪಿಎಸ್ ಸೂಚನೆಯ ಆದೇಶದ ಮೇರೆಗೆ ಎಎಸ್ಪಿ ಡಾಕ್ಟರ್ ಎಂ ನಂದಗೋಪಾಲನ್ ಐಪಿಎಸ್ ಮೇಲ್ನೋಟದಲ್ಲಿ, ಮಂಜೇಶ್ವರ ಇನ್ಸ್ಪೆಕ್ಟರ್ ಅನೂಪ್ ಕುಮಾರ್ ನೇತೃತ್ವದಲ್ಲಿ ಎಸ್ಐಗಳಾದ ಉಮೇಶ್, ವೈಷ್ಣವ್, ಎಎಸ್ಐ ರಾಜೇಶ್, ಎಸ್ಸಿಪಿಒಗಳಾದ ಸನೋಜ್, ಗಿರೀಶ್, ಸಲಾಂ, ಸಿಪಿಒ ವಿಜಯನ್, ಸಾಜು, ಸನೂಪ್ ಮುಂತಾದ ಪೊಲೀಸ್ ವಿಶೇಷ ತಂಡವು ಆರೋಪಿಯನ್ನು ಬಂಧಿಸಿತು. ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆರೋಪಿಯನ್ನು ರಿಮಾಂಡ್ ಮಾಡಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉದುಮದಲ್ಲಿ ಯುವತಿಯೊಬ್ಬರು ಗೃಹ ಬಂಧನದಲ್ಲಿದ್ದಾರೆಂದು ಬಹಿರಂಗಪಡಿಸಿದ್ದಕ್ಕೆ ಕುಟುಂಬವು ವಿವರಣೆಯೊಂದಿಗೆ ಮುಂದೆ ಬಂದಿದೆ. ತಂದೆ ಹಾಗೂ ಸ್ಥಳೀಯ ಸಿಪಿಎಂ ನಾಯಕ ಪಿವಿ ಭಾಸ್ಕರನ್ ತಮ್ಮ ಮಗಳ ವಿಡಿಯೋ ಸಂದೇಶ ಬಿಡುಗಡೆಯ ಹಿಂದೆ ಪಿತೂರಿ ಇದೆ ಎಂದು ಹೇಳಿದ್ದಾರೆ. ಗೃಹ ಬಂಧನದಲ್ಲಿರುವ ಉದುಮದ ಸಂಗೀತ ಎಂಬ ಯುವತಿಯ ಕುಟುಂಬವು ವಿಶದೀಕರಣದೊಂದಿಗೆ ಮುಂದೆ ಬಂದಿದೆ. ಮಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗಿರುವುದು ಹಾಗೂ ಅನ್ಯ ಮತದ ಯುವಕನೊಂದಿಗೆ ಮದುವೆಯನ್ನು ವಿರೋಧಿಸಲು ಅವನಿಗೆ ಹೆಂಡತಿ ಮತ್ತು ಮಕ್ಕಳಿರುವುದರಿಂದ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೇವೆ ಎಂದು ಆಕೆಯ ತಂದೆ ಪಿವಿ ಭಾಸ್ಕರನ್ ಹೇಳಿದರು. ಕೆಟ್ಟ ಸ್ವಭಾವದ ಈ ಯುವಕ ತನ್ನ ಮಗಳ ವಿಮಾ ಹಣವನ್ನು ಸುಲಿಗೆ ಮಾಡಲು ಯತ್ನಿಸಿದ್ದಾನೆ ಹಾಗೂ ತನ್ನ ಮಗಳ ವಿಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿದ ಹಿಂದೆ ಒಂದು ಪಿತೂರಿ ಇದೆ ಎಂದು ಪಿವಿ ಭಾಸ್ಕರನ್ ಆರೋಪಿಸಿದ್ದಾರೆ. ಮನೆ ಮಾರಾಟ ಮಾಡಿಯಾದರೂ ಸಹ ತನ್ನ ಮಗಳನ್ನು ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಕರೆದೊಯ್ಯಲು ಸಿದ್ಧನಿದ್ದೇನೆ ಎಂದು ಭಾಸ್ಕರನ್ ಹೇಳಿದ್ದಾರೆ. ಚಿಕಿತ್ಸೆಗಾಗಿ ಈಗಾಗಲೇ ಸುಮಾರು 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. കമ്മ്യൂണിസ്റ്റുകാരനാണ്, അതിൽ തർക്കമില്ല. ഞാൻ ഇതുവരെ എല്ലാ കാര്യത്തിലും രാഷ്ട്രീയമോ അതുപോലെ തന്നെ വർഗീയോ അതുപോലെ തന്നെ മതമോ രാഷ്ട്രീയമോ ഒന്നുമില്ലാതെ ജാതിയോ ഒന്നും നോക്കാതെ രീതിയിൽ തന്നെയാണ് ഞാൻ നാട്ടുമധ്യസ്ഥം 18 വയസ്സിലെ തുടങ്ങിയാണ്. കുടുംബ മധ്യസ്ഥം കാര്യങ്ങളെല്ലാം വളരെ നല്ല രീതിയിൽ എനിക്ക് ഒരു പരിധി വരെ പരിഹരിക്കാൻ വേണ്ടി പറ്റി. ആ രീതിയിൽ ഇടപെടുന്ന ഒരുത്തനാണ് ഞാൻ. അങ്ങനെയില്ല എനിക്കെതിരായിട്ട് എൻ്റെ സ്വന്തം മകളെ ഇവനെ ഉപയോഗപ്പെടുത്തി ഇങ്ങനെ വർത്തമാനം പറയിപ്പിക്കാൻ കഴിഞ്ഞല്ലോ എന്ന മാനസിക വിഷമം എനിക്ക് വളരെയുണ്ട്. ഇത് സഹിക്കാൻ കഴിയാത്ത രീതിയിലാണ്, ആ അർത്ഥത്തിലാണ് നമ്മൾ ഇതിനെ പ്രതികരിക്കുന്നത്. കാരണം സ്വന്തം മകള് ഇങ്ങനെ പറയിപ്പിക്കാൻ മറ്റൊരു ഒരു വൈദ്യൻ എന്ന് പറഞ്ഞവന് കഴിഞ്ഞല്ലോ എന്നില്ല ഒരു വിഷം
എന്നെ സംബന്ധിച്ച് വളരെ നല്ല കാര്യമായിട്ടുണ്ട്. ആ ഒരു വിഷമാണല്ലോ. ബാക്കി മകൻ പറയും. ಕಳೆದ ದಿನ ವಿಡಿಯೋ ಸಂದೇಶದ ಮೂಲಕ ತನ್ನ ಕುಟುಂಬ ಸದಸ್ಯರ ವಿರುದ್ಧ ಗಂಭೀರ ಆರೋಪಗಳನ್ನು ಸಂಗೀತ ಮಾಡಿದ್ದಾರೆ. ತನ್ನ ತಂದೆ ಮತ್ತು ಸಹೋದರ ಬೇರೆ ಧರ್ಮದ ವ್ಯಕ್ತಿಯನ್ನು ಮದುವೆಯಾಗಲು ಅನುಮತಿಸುತ್ತಿಲ್ಲ ಹಾಗೂ ತನ್ನ ಹಣವನ್ನು ಸುಲಿಗೆ ಮಾಡಲು ಯತ್ನಿಸಿದ್ದಾರೆ ಎಂದು ಸಂಗೀತ ಆರೋಪಿಸಿದ್ದಾಳೆ. ಕಾರು ಅಪಘಾತದಲ್ಲಿ ಗಾಯಗೊಂಡ ನಂತರ ಸಂಗೀತ ಸೊಂಟದ ಕೆಳಗೆ ಪಾರ್ಶ್ವವಾಯುಗೆ ಒಳಗಾಗಿದ್ದಾರೆ. ವಿವಾಹ ವಿಚ್ಛೇದಿತ ಸಂಗೀತ ತನ್ನ 13 ವರ್ಷದ ಮಗನೊಂದಿಗೆ ಕುಟುಂಬದ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸಲ್ಲಿಸಲಾದ ದೂರಿನ ಪ್ರತಿಯನ್ನು ಸಹ ಬಿಡುಗಡೆ ಮಾಡಲಾಗಿದೆ. ಅದೇ ಸಮಯದಲ್ಲಿ ಯಾವುದೇ ಅಧಿಕೃತ ದೂರು ಬಂದಿಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ ಭರತ್ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಮಹಿಳೆಯ ಪ್ರಕರಣವನ್ನು ಹಿಂದೆ ನ್ಯಾಯಾಲಯದಲ್ಲಿ ಪರಿಗಣಿಸಲಾಗಿತ್ತು ಹಾಗೂ ಸಂಗೀತ ಮತ್ತು ಭಾಸ್ಕರನ್ ಅವರ ಕುಟುಂಬಕ್ಕೆ ರಕ್ಷಣೆ ಒದಗಿಸಬೇಕೆಂದು ನ್ಯಾಯಾಲಯ ನಿರ್ದೇಶಿಸಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದರು. ಪಂಚಾಯತ್ ಸದಸ್ಯರಾಗಿದ್ದ ಭಾಸ್ಕರನ್ ಸಿಪಿಎಂನ ವಿವಿಧ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ವಿವಿಧ ವ್ಯಾಪಾರ ಸಂಸ್ಥೆಗಳ ಮಾಲೀಕರಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಉಪಜಿಲ್ಲಾ ಶಾಲಾ ಕಲೋತ್ಸವವು ಅಕ್ಟೋಬರ್ 27ರಿಂದ 30ರವರೆಗೆ ಜಿಎಚ್ಎಸ್ಎಸ್ ಪೈವಳಿಕೆ ನಗರದಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕುಂಬಳೆ ಪ್ರೆಸ್ ಫಾರಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಂಜೇಶ್ವರ ಉಪಜಿಲ್ಲಾ ಶಾಲಾ ಕಲೋತ್ಸವವು ಅಕ್ಟೋಬರ್ 27ರಿಂದ 30ರವರೆಗೆ ಜಿಎಚ್ಎಸ್ಎಸ್ ಪೈವಳಿಕೆ ನಗರದಲ್ಲಿ ನಡೆಯಲಿದೆ ಎಂದು ಸಂಘಟನಾ ಸಮಿತಿಯ ಪದಾಧಿಕಾರಿಗಳು ಘೋಷಿಸಿದರು. ಉಪಜಿಲ್ಲೆಯ 113 ಶಾಲೆಗಳಿಂದ ಸುಮಾರು 5,000 ವಿದ್ಯಾರ್ಥಿಗಳು ವಿವಿಧ ಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿದ್ದಾರೆ. 4 ದಿನಗಳ ಕಾಲ ನಡೆಯಲಿರುವ ಕಲೋತ್ಸವವು 27 ವೇದಿಕೆಗಳಲ್ಲಿ ನಡೆಯಲಿದೆ. ಸ್ಕೂಲ್ ಕ್ಯಾಂಪಸ್, ಪಂಚಾಯತ್ ಕಚೇರಿ ಮೈದಾನ ಹಾಗೂ ಪಯ್ಯಕ್ಕಿ ಉಸ್ತಾದ್ ಕಾಂಪೌಂಡ್ನಲ್ಲಿ ಮುಖ್ಯ ವೇದಿಕೆಗಳು ಇರಲಿವೆ. 27ರಂದು ಆಫ್ ಸ್ಟೇಜ್ ಸ್ಪರ್ಧೆಗಳು ಹಾಗೂ 28, 29, 30ರಂದು ಆನ್ ಸ್ಟೇಜ್ ನಡೆಯಲಿವೆ. 28ರಂದು ಮಂಜೇಶ್ವರ ಎಇಒ ಜಾರ್ಜ್ ಕ್ರಾಸ್ತಾ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಶಾಸಕ ಎಕೆ ಮಶ್ರಫ್ ಉದ್ಘಾಟಿಸಲಿದ್ದಾರೆ. ಪೈವಳಿಕೆ ಪಂಚಾಯತ್ ಅಧ್ಯಕ್ಷೆ ಜಯಂತಿ ಕೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನವಾಸ್ ಪಾದೂರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. 30ರಂದು ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಮಂಜೇಶ್ವರಂ ಬ್ಲಾಕ್ ಪಂಚಾಯತ್ ಶಮೀನಾ ಟೀಚರ್ ಅಧ್ಯಕ್ಷೆಯಾಗಿರುತ್ತಾರೆ. ಡಿಜಿ ಎಸ್ಟೇಟ್ ಯೋಜನಾಧಿಕಾರಿ ಇಬ್ರಾಹಿಂ ಬಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿಯ ಪ್ರಧಾನ ಸಂಚಾಲಕ ವಿಶ್ವನಾಥ್, ಮುಖ್ಯ ಶಿಕ್ಷಕಿ ಕುಮಾರಿ ವತ್ಸಲ, ಎಸ್ಎಂಸಿ ಅಧ್ಯಕ್ಷ ಅಜೀಜ್ ಕೈಕಿ ಹಾಗೂ ಪ್ರಚಾರ ಸಮಿತಿಯ ಸಂಚಾಲಕ ಪ್ರವೀಣ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕುಂಬಳೆ. ಚೆಮ್ನಾಡ್ ಗ್ರಾಮ ಪಂಚಾಯತ್ ಮಾಡೆಲ್ ಸಿಡಿಎಸ್ ನೇತೃತ್ವದಲ್ಲಿ ಸಂಪೂರ್ಣ ಅಯಲ್ಕೂಟ ಡಿಜಿಟಲೈಸೇಷನ್ ಸಿಗ್ನೇಚರ್ ಮೊಬೈಲ್ ಅಪ್ಲಿಕೇಶನ್ನ ಉದ್ಘಾಟನೆ ನಡೆಯಿತು. ಕುಟುಂಬಶ್ರೀ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ದಿನೇಶನ್ ಉದ್ಘಾಟಿಸಿದರು. ಚೆಮ್ನಾಡ್ ಗ್ರಾಮ ಪಂಚಾಯತ್ ಮಾಡೆಲ್ ಸಿಡಿಎಸ್ ನೇತೃತ್ವದಲ್ಲಿ ಸಿಗ್ನೇಚರ್ ಮೊಬೈಲ್ ಆ್ಯಪ್ ಬಿಡುಗಡೆ ಹಾಗೂ ವಿವಿಧ ವಿಶಿಷ್ಟ ಕಾರ್ಯಕ್ರಮಗಳು ಪಾಂಚಜನ್ಯ ಸಭಾಂಗಣದಲ್ಲಿ ನಡೆಯಿತು. ಕುಟುಂಬಶ್ರೀ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ದಿನೇಶನ್ ಸಹಿ ಬಿಡುಗಡೆ ಮಾಡಿದರು. ഔപചാരികമായ ഉദ്ഘാടനം നിർവഹിച്ചതായി ഞാൻ ആദ്യം നിങ്ങളെ അറിയിക്കുകയാണ്. നമ്മൾ വലിയ വലിയ സ്വപ്നങ്ങൾ കാണാൻ തുടങ്ങി എന്നതിൻ്റെ ഉദാഹരണമാണ് സിഗ്നേച്ചർ. നേരത്തെ അധ്യക്ഷൻ പറഞ്ഞതുപോലെ ഞാനിവിടെ വന്നതിന് പ്രത്യേക കാരണമുണ്ട്. ഞാനിവിടെ നേരത്തെ മാർക്കെയർ കണ്ടപ്പോൾ ഞാൻ ബഹുമാനപ്പെട്ട മന്ത്രിയോട് പറഞ്ഞു, സാർ കാസർഗോഡ് ഇങ്ങനൊരു പദ്ധതിയുണ്ട്, വളരെ നല്ല രൂപത്തിൽ പോകുന്നുണ്ട്, നമുക്കത് കേരളം മുഴുവൻ വ്യാപിപ്പിക്കണം. കാസർഗോഡ് മോഡൽ എന്ന രൂപത്തിൽ മാർക്കെയർ 405 സ്കൂളുകളിൽ കേരളം മുഴുവൻ പ്രവർത്തിക്കാൻ തുടങ്ങി. സിഗ്നേച്ചർ തീർച്ചയായിട്ടും ഇതിൻ്റെ പ്രവർത്തനം 1-2 മാസം കഴിയുമ്പോൾ നമുക്കതിന് നമുക്കതിൻ്റെ കാര്യങ്ങൾ അറിയാം. തീർച്ചയായിട്ടും ഇത് കേരളത്തിൽ അറിയപ്പെടാൻ പോകുന്നത് ചെമ്മനാട് മോഡൽ എന്ന രൂപത്തിൽ അറിയാം. കാരണം നമുക്ക് വളരെ വളരെ ಚೆಮ್ನಾಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಇಬ್ರಾಹಿಂ ಮನ್ಸೂರ್ ಕುರಿಕಲ್ ಅಧ್ಯಕ್ಷತೆ ವಹಿಸಿದರು. ಕಾಸರಗೋಡು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಡಿಎಂಸಿ ರತೀಶ್ ಪಿಲಿಕೋಡು ಯೋಜನೆ ವಿವರಿಸಿದರು. ಮಹಿಳಾ ಅಭಿವೃದ್ಧಿ ನಿಗಮದ ಜಿಲ್ಲಾ ಸಂಯೋಜಕಿ ಹಿಮಾ ಸನಿಲ್ ಬ್ಯಾಂಕ್ ಸಾಲದ ಚೆಕ್ ಹಸ್ತಾಂತರಿಸಿದರು. ಕಾಸರಗೋಡು ಕೆನರಾ ಬ್ಯಾಂಕ್ ಪ್ರಾದೇಶಿಕ ಮುಖ್ಯಸ್ಥ ಶ್ರೀನಾಥ್ ಆರ್ಪಿ ದತ್ತು ಪಡೆದ 3 ಮಕ್ಕಳ ಶಿಕ್ಷಣ ವೆಚ್ಚ ನಿಧಿಯನ್ನು ಸ್ವೀಕರಿಸಿದರು. ಪಂಚಾಯತ್ ಸದಸ್ಯರಾದ ಶಂಸುದ್ದೀನ್ ತೆಕ್ಕಿಲ್, ಆಯಿಷಾ ಅಬೂಬಕರ್, ರಾಮ ಗಂಗಾಧರನ್, ಕಲಾಭವನ್ ರಾಜು, ರೇಣುಕಾ ಭಾಸ್ಕರನ್, ಗ್ರಾಮ ಪಂಚಾಯತ್ ವಾರ್ಡ್ ಸದಸ್ಯರಾದ ಅಹಮದ್ ಕಲ್ಲಟ್ರಾ, ರಾಜನ್ ಕೆ ಪೊಯ್ನಾಚಿ, ಮನೋಜ್ ಕುಮಾರ್, ಸುಜಾತಾ ರಾಮಕೃಷ್ಣನ್, ಮೈಮೂನಾ ಅಬ್ದುಲ್ ರಹಿಮಾನ್, ಕಾಸರಗೋಡು ಕುಟುಂಬಶ್ರೀ ಜಿಲ್ಲಾ ಮಿಷನ್ ಎಡಿಎಂಸಿಗಳಾದ ಹರಿದಾಸ್ ಡಿ, ಇಕ್ಬಾಲ್ ಸಿಎಚ್, ಸೌದಾ ಎಂ, ಕಿಶೋರ್ ಕುಮಾರ್, ಕುಟುಂಬಶ್ರೀ ಡಿಪಿಎಂ ಶಿಬಿ, ಡಿಟಿಸಿ ಅಧ್ಯಕ್ಷ ಕುಮಾರನ್ ಎನ್, ಸಿಗ್ನಿಟೋಸ್ ನಿರ್ದೇಶಕ ಸೌಬನ್ ಮೊದಲಾದವರು ಶುಭ ಹಾರೈಸಿದರು.
ಕುಟುಂಬಶ್ರೀ ಚೆಮ್ನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮುಮ್ತಾಜ್ ಅಬೂಬಕರ್ ಸ್ವಾಗತಿಸಿ ಚೆಮ್ನಾಡ್ ಗ್ರಾಮ ಪಂಚಾಯತ್ ಮಾಡೆಲ್ ಸಿಡಿಎಸ್ ಮೆಂಬರ್ ಸೆಕ್ರೆಟರಿ ಮನೋಜ್ ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಹಕಾರಿ ಪ್ರಜಾಸತ್ತಾತ್ಮಕ ವೇದಿ ಜಿಲ್ಲಾ ಕಮಿಟಿ ನೇತೃತ್ವದಲ್ಲಿ ಕೇರಳ ಬ್ಯಾಂಕಿನ ಕಾಸರಗೋಡು ಸಿಪಿಸಿಯ ಮುಂಭಾಗದಲ್ಲಿ ಯುಡಿಎಫ್ ಸಹವರ್ತಿಗಳ ಪ್ರತಿಭಟನಾ ಒಕ್ಕೂಟ ನಡೆಯಿತು. ಶಾಸಕ ಎನ್ ನೆಲ್ಲಿಕುನ್ನು ಉದ್ಘಾಟಿಸಿದರು. ಪ್ರಾಥಮಿಕ ಸಹಕಾರಿ ಸಂಘಗಳನ್ನು ಕುಸಿತಕ್ಕೆ ತಳ್ಳುತ್ತಿರುವ ಕೇರಳ ಬ್ಯಾಂಕಿನ ನಿಲುವಿನ ವಿರುದ್ಧ ಸಹಕಾರಿ ಪ್ರಜಾಸತ್ತಾತ್ಮಕ ವೇದಿ ಜಿಲ್ಲಾ ಕಮಿಟಿ ನೇತೃತ್ವದಲ್ಲಿ ಕೇರಳ ಬ್ಯಾಂಕಿನ ಕಾಸರಗೋಡು ಸಿಪಿಸಿ ಮುಂದೆ ಯುಡಿಎಫ್ ಸಹವರ್ತಿಗಳ പ്രതിഭಟനാ ഒക്കൂട്ട ನಡೆಯಿತು. ಶಾಸಕ എൻ നെല്ലിക്കുന്ന് ഉദ്ഘാಟಿಸಿದರು. നമ്മളോട് സഹകരിച്ചത് മണിമാളികകളിൽ കഴിയുന്ന ആളുകളെക്കാൾ നമ്മളോട് സഹകരിച്ചത് ചെറ്റപ്പുരയിൽ കഴിയുന്ന സാധാരണക്കാരായ ആളുകളാണ്. 3 നേരത്തെ ഭക്ഷണം കഴിക്കാൻ പറ്റാത്ത സഹോദരന്മാരാണ് നമ്മളൊരു സഹകരണ സംഘം സ്ഥാപിക്കുന്നു എന്ന് നമ്മളവരോട് പറഞ്ഞപ്പോൾ നമ്മൾക്ക് അവർ കലവറയില്ലാത്ത പിന്തുണ നൽകിയത്. എന്തിനാണ് ആ കലവറയില്ലാത്ത പിന്തുണ അവർ നൽകിയത്? ഈ സഹകരണ സംഘങ്ങൾ കൊണ്ട് നാടിന് ഗുണം കിട്ടും, പാവപ്പെട്ട ആളുകൾക്ക് ഗുണം കിട്ടും, സാധാരണക്കാരായ ആളുകൾക്ക് ഗുണം കിട്ടും എന്നതുകൊണ്ടാണ് പട്ടിണി പാവങ്ങൾ പോലും നമ്മളോട് സഹകരിച്ച് നമ്മൾ പറയുന്ന കാര്യങ്ങൾ മുഖവിലേക്ക് എടുത്തുകൊണ്ട് നമ്മോട് സഹകരിച്ചത്. ಸಹಕಾರ ಜನತಾ ವೇದಿ ಜಿಲ್ಲಾಧ್ಯಕ್ಷ ಕೆ ನೀಲಕಂಠನ್ ಅಧ್ಯಕ್ಷತೆ ವಹಿಸಿದರು. ಸಂಚಾಲಕ ಎಂ ಅಸೈನರ್, ಸಿಎಂಪಿ ಜಿಲ್ಲಾ ಸಹಾಯಕ ಕಾರ್ಯದರ್ಶಿ ಟಿವಿ ಉಮೇಶ್, ಡಿಸಿಸಿ ಪದಾಧಿಕಾರಿಗಳಾದ ಎಂ ಕುಂಜಂಬು ನಂಬ್ಯಾರ್, ಕೆವಿ ಸುಧಾಕರನ್, ಮಾಮೂನಿ ವಿಜಯನ್, ವಿಆರ್ ವಿದ್ಯಾಸಾಗರ್, ಪಿವಿ ಸುರೇಶ್, ಸೋಮಶೇಖರ ಶ್ರೇಣಿ, ಟೋಮಿ ಪ್ಲಾಚೇರಿ, ಮುಖಂಡರಾದ ಸಿ ರಾಜನ್ ಪೆರಿಯಾ, ಕೆವಿ ಗೋಪಾಲನ್, ಸೈಮನ್ ಪಲ್ಲತ್ತುಕುಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಡಿಯನ್ ಉನ್ನಿಕೃಷ್ಣನ್, ಎಂ ರಾಜೀವನ್ ನಂಬಿಯರ್, ಭಕ್ತವತ್ಸಲನ್, ಪವಿತ್ರನ್ ಸಿ ನಾಯರ್, ಎಂಪ್ಲಾಯಿ ಫ್ರಂಟ್ ರಾಜ್ಯ ಕಾರ್ಯದರ್ಶಿ ಪಿಕೆ ಪ್ರಕಾಶ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಸುಜಿತ್ ಪುದುಕೈ, ಕೇರಳ ಪ್ರಾಥಮಿಕ ಸಹಕಾರಿ ಪಿಂಚಣಿದಾರರ ಸಂಘದ ಜಿಲ್ಲಾಧ್ಯಕ್ಷ ವೈಎಂಸಿ ಚಂದ್ರಶೇಖರ್, ಕಾರ್ಯದರ್ಶಿ ಶಶಿಕುವರತ್, ಬ್ಲಾಕ್ ಪಂಚಾಯತ್ ಸದಸ್ಯೆ ಸಿ ಚಂದ್ರಮತಿ, ಕೆ ಶ್ರೀಧರನ್ ತ್ರಿಕರಿಪುರ, ಮ್ಯಾಥ್ಯೂ ಸಬಾಸ್ಟಿಯನ್, ಎಂಕೆ ಮಾಧವನ್ ನಾಯರ್, ಸಿ ರವಿ, ಮಂಜುನಾಥ ಆಳ್ವ, ರವೀಂದ್ರ ಶೇಣಿ, ವಿ ಕೃಷ್ಣನ್, ಚಂದ್ರನ್ ಪಿಲಿಕೋಡು, ಕೆವಿ ರಾಜೇಂದ್ರನ್, ಟಿ ರಾಮಕೃಷ್ಣನ್, ಕುಂಜಿಕೃಷ್ಣನ್, ಶ್ರೀಧರನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಈಗ ಚಿಕ್ಕದೊಂದು ವಿರಾಮ. ഈ ഓണം ആഘോഷിക്കൂ US ടെക്സ്റ്റൈൽസ് ആൻഡ് റെഡിമെയ്ഡ്സിനോടൊപ്പം. US ടെക്സ്റ്റൈൽസിൽ ആദ്യമായി 10% മുതൽ 25% വരെ ഓണം സ്പെഷ്യൽ ഡിസ്കൗണ്ടുകളുമായി US ടെക്സ്റ്റൈൽസ് ആൻഡ് റെഡിമെയ്ഡ്സ്. ഏറ്റവും പുതിയ മോഡലുകളിലെ വസ്ത്രങ്ങളുടെ ഏറ്റവും വലിയ സ്റ്റോക്കുകളുമായി നിങ്ങളെ സ്വാഗതം ചെയ്യുന്നു. ഏറ്റവും പുതിയ ഫാഷനുകളിലെ പാൻസ്, ജീൻസ്, ഷർട്ട്സ്, ധോത്തി തുടങ്ങിയ റെഡിമെയ്ഡ് വസ്ത്രങ്ങൾ, കിഡ്സ് വെയറുകൾ, പട്ടുപാവാടകൾ, സെറ്റ് സാരീസ്, ലേഡീസ് കുർത്തി ആൻഡ് ജാക്കറ്റ്സ്, ലേഡീസ് പാന്റ്, ചുരിദാർ മെറ്റീരിയൽസ്, സാരികൾ എന്നിവയുടെ ഏറ്റവും വലിയ കളക്ഷനുകളുമായി US ടെക്സ്റ്റൈൽസ് ആൻഡ് റെഡിമെയ്ഡ്സ്, പാദൂർ കോംപ്ലക്സ്, ന്യൂ ബസ് സ്റ്റാൻഡ്, കാസർഗോഡ്. അപ്പു, നന്മയുള്ള മനസ്സ് പോലെയാണ് പരിശുദ്ധിയുള്ള സ്വർണവും എന്നും നിങ്ങൾക്കൊപ്പം. റോഷി ജ്വല്ലറി, ബാങ്ക് റോഡ്, അൻകോട്ട് റോഡ്, കാസർഗോഡ്. അമ്മ എന്താ കമ്മല് വാങ്ങിക്കാത്ത? ആദ്യം അപ്പൂന് സൈക്കിള്, എന്നിട്ട് അമ്മ കമ്മല് വാങ്ങാട്ടോ. 64 ദശമഹാവിദ്യകളിലും മികച്ച പാണ്ഡിത്യം നേടിയിട്ടുള്ള കേരളത്തിലെ പ്രശസ്ത ജ്യോതിഷി പണ്ഡിറ്റ് KS മൂർത്തി കേരളത്തിലെ അഷ്ടമംഗല്യ ചോദ്യവും അഥർവാൻ വേദ പരീക്ഷണവും കുട്ടിച്ചാത്തൻ ദൈവശക്തിയാൽ പരിഹരിക്കുന്നു. കൂടാതെ മറ്റെല്ലാ പ്രശ്നങ്ങൾക്കും പരിഹാരം നൽകുന്നു. വിവാഹ പ്രശ്നങ്ങൾ, പ്രണയപരാജയങ്ങൾ, ആരോഗ്യ പ്രശ്നം, ബിസിനസ്സിൽ ഏറ്റക്കുറച്ചിലുകൾ, ദാമ്പത്യത്തിൽ സംഘർഷം, മാനസികാസ്വസ്ഥത, മാതാമന്ത്രദോഷം തുടങ്ങിയ നിങ്ങളുടെ എല്ലാ പ്രശ്നങ്ങളും പരിഹരിക്കപ്പെടും. ജ്യോതിഷാലയം KS മൂർത്തി, നിയർ KSCB ഭാഗീരഥി കോംപ്ലക്സ്, നിയർ SGK ടെമ്പിൾ, കുമ്പള. കൂടുതൽ വിവരങ്ങൾക്ക് വിളിക്കുക 9447 18819 79754 94684. കരുതലിന്റെ കാവൽ ഇനി ഇവിടെ. വിൻടച്ച് മൾട്ടി സ്പെഷ്യാലിറ്റി ഹോസ്പിറ്റൽ, കാസർഗോഡ്. കാലാനുസൃതമായി നവീകരിച്ച ഗോൾഡ് കിങ്ങിന്റെ വിശാലവും പ്രൗഢഗംഭീരവുമായ ഷോറൂം. സ്വർണ്ണ വജ്രാഭരണങ്ങളുടെ വൈവിധ്യ ശ്രേണി, നവീനവും പരമ്പരാഗതവുമായ ഡിസൈനുകൾ, കണ്ണഞ്ചിപ്പിക്കുന്ന കളക്ഷനുകൾ. ആഘോഷങ്ങൾ വലുതോ ചെറുതോ ആകട്ടെ, അതിന് സ്വർണ്ണ തിളക്കമേകാൻ ഗോൾഡ് കിങ് ഉണ്ട്. ഗോൾഡ് കിങ്, ദ ട്രസ്റ്റ് വിത്ത് ക്വാളിറ്റി. മെയിൻ ജംഗ്ഷൻ, ഉപ്പള. ಕುತ್ಯಾಲ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ತರಬೇತಿ ಕೇಂದ್ರದಿಂದ 25ನೇ ವರ್ಷದ ರಜತರಂಗ ಉದ್ಘಾಟನೆ ನಡೆಯಿತು. ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜನಾರ್ದನ ನಾಯಕ್ CH ಉದ್ಘಾಟಿಸಿದರು.
ರಾಮದಾಸ ನಗರದಲ್ಲಿರುವ ಕುತ್ಯಾಲ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ತರಬೇತಿ ಕೇಂದ್ರದ ವತಿಯಿಂದ ಕೇಂದ್ರದ 25ನೇ ವರ್ಷದ ಅಂಗವಾಗಿ ರಜತರಂಗ ಉದ್ಘಾಟನಾ ಸಮಾರಂಭ ನಡೆಯಿತು. ಎಡನೀರು ಮಠಾಧೀಶ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಹಾಗೂ ಕೊಂಡೆವೂರು ಮಠಾಧೀಶ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಶುಭಾಶೀರ್ವಾದದೊಂದಿಗೆ ಕುತ್ಯಾಲ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡೆಯಿತು. ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜನಾರ್ದನ ನಾಯಕ್ ಸಿಎಚ್ ಉದ್ಘಾಟಿಸಿದರು. ಬೆಳಗ್ಗೆ 10ಕ್ಕೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕುತ್ಯಾಲ ಶ್ರೀ ಕ್ಷೇತ್ರ ಮೊಕ್ತೇಸರ ಕೆಜಿ ಶಾನ್ಭೋಗ್ ಅಧ್ಯಕ್ಷತೆ ವಹಿಸಿದರು. ರಜತ ಮಹೋತ್ಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಹರಿಕಿರಣ್ ಬಂಗೇರ, ಪ್ರಧಾನ ಕಾರ್ಯದರ್ಶಿ ಹರಿನಾರಾಯಣಮಯ್ಯ, ತರಬೇತಿ ಕೇಂದ್ರದ ಅಧ್ಯಕ್ಷ ಚಂದ್ರಮೋಹನ್ ಕೂಡ್ಲು, ಕೆಕೆ ಶಾನ್ಭೋಗ್, ಶಿವಶಂಕರ ಬಲಿಪ್ಪ ಮೊದಲಾದವರು ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸತ್ಯನಾರಾಯಣ ತಂತ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಸವಿತಾ ಟೀಚರ್ ಧನ್ಯವಾದವಿತ್ತರು. ಗುರುರಾಜ ಹೊಳ್ಳಬಾಯಾರು ನಿರೂಪಿಸಿದರು. ಶಮಿತಾ ಪ್ರಾರ್ಥಿಸಿದರು. ಮಧ್ಯಾಹ್ನ 3ರಿಂದ ತರಬೇತಿ ಕೇಂದ್ರದ ಸದಸ್ಯರಿಂದ ನರಕಾಸುರ ಮೋಕ್ಷ ಪ್ರಸಂಗದ ಯಕ್ಷಗಾನ ಬಯಲಾಟ ನಡೆಯಿತು. ಹಿಮ್ಮೇಳದಲ್ಲಿ ತಲ್ಪಣಾಜೆ ವೆಂಕಟರಮಣ ಭಟ್, ರಾಮ್ ಪ್ರಸಾದ್ ಮಯ್ಯ ಕೂಡ್ಲು, ಪೃಥ್ವಿ, ಚಂದ್ರ, ಲಕ್ಷ್ಮೀಶ ಬೆಂಗೋಡಿ ಸಹಕರಿಸಿದರು. ಕೂಡ್ಲು ಕುತ್ಯಾಲೆ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ನಾಟಕ ಸಭಾ ಹಾಗೂ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ, ಅನ್ನಪೂರ್ಣೇಶ್ವರಿ ಭಜನಾ ಸಂಘದ ಸಹಕಾರ ದೊರೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಆಲಂಪಾಡಿ ಯತೀಮ್ಖಾನಕ್ಕೆ ಒಂದು ಹೊತ್ತಿನ ಊಟ ನೀಡಿ ಗಿಡ ನೆಡುವ ಮೂಲಕ ಸಿಟಿ ಲಯನ್ಸ್ ಕ್ಲಬ್ ಕಾಸರಗೋಡು ತನ್ನ ಕಾರ್ಯಚಟುವಟಿಕೆಗೆ ಚಾಲನೆ ನೀಡಿತು. ಯತೀಮ್ಖಾನ ಪರಿಸರದಲ್ಲಿ ಸಸಿಯನ್ನು ನೆಡಲಾಯಿತು. ಲಯನ್ಸ್ ಕ್ಲಬ್ ಆಫ್ ಕಾಸರಗೋಡು ಸಿಟಿಯು ಆಲಂಪಾಡಿ ಯತೀಮ್ಖಾನದ ಅನಾಥ ವಿದ್ಯಾರ್ಥಿಗಳಿಗೆ ಅನ್ನ ನೀಡುವ ಮೂಲಕ ತನ್ನ ಕಾರ್ಯಚಟುವಟಿಕೆಗಳಿಗೆ ಚಾಲನೆ ನೀಡಿತು. ಅನಾಥಾಶ್ರಮದಲ್ಲಿ ಉಳಿದು ಓದುತ್ತಿದ್ದ ಸುಮಾರು 100 ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಅಧ್ಯಕ್ಷ ಮೊಯ್ದೀನ್ ಚಪ್ಪಾಡಿ, ಕಾರ್ಯದರ್ಶಿ ಫೈಸಲ್ ಪೌವಲ್, ಕೋಶಾಧಿಕಾರಿ ಎಂಟಿ ಅಬ್ದುಲ್ ನಾಸರ್, ಮೊಯ್ದು ಬಾವಂಜಿ, ಶಮೀರ್ ಅರಫಾ, ರಹಮಾನ್ ಮಲ್ಲಾ, ಮೊಟ್ಟ ಅಬ್ದುಲ್ ಖಾದರ್ ಹಾಜಿ, ಎಬಿ ಕುಟ್ಯಾನಂ, ಲತೀಫ್ ವಡಕೇಕರ ಚರ್ಕಳ, ಮುಬೀನ್ ಮೇಲ್ಪರಂ, ಶಬೀರ್ ನಾಯ್ಮಾರ್ ಮೂಲಾ, ಯತೀಮ್ಖಾನ ವ್ಯವಸ್ಥಾಪಕಿ ಸಾದಿಕ್ ಮುಬಾರಕ್, ಸಾಜ್ದಾ ಲತೀಫ್, ಹಾಜರಾ ಗಫೂರ್ ಮೊದಲಾದವರು ಉಪಸ್ಥಿತರಿದ್ದು ಯತೀಮ್ಖಾನ ಪರಿಸರದಲ್ಲಿ ಗಿಡ ನೆಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಈಗ ಚಿಕ್ಕದೊಂದು ವಿರಾಮ. ಅಪ್ಪು, നന്മയുള്ള മനസ്സ് പോലെയാണ് പരിശുദ്ധിയുള്ള സ്വർണവും എന്നും നിങ്ങൾക്കൊപ്പം. റോഷി ജ്വല്ലറി, ബാങ്ക് റോഡ്, അൻകോട്ട് റോഡ്, കാസർഗോഡ്. അമ്മ എന്താ കമ്മല് വാങ്ങിക്കാത്ത? ആദ്യം അപ്പൂന് സൈക്കിള്, എന്നിട്ട് അമ്മ കമ്മല് വാങ്ങാട്ടോ. 64 ദശമഹാവിദ്യകളിലും മികച്ച പാണ്ഡിത്യം നേടിയിട്ടുള്ള കേരളത്തിലെ പ്രശസ്ത ജ്യോതിഷി പണ്ഡിറ്റ് KS മൂർത്തി കേരളത്തിലെ അഷ്ടമംഗല്യ ചോദ്യവും അഥർവാൻ വേദ പരീക്ഷണവും കുട്ടിച്ചാത്തൻ ദൈവശക്തിയാൽ പരിഹരിക്കുന്നു. കൂടാതെ മറ്റെല്ലാ പ്രശ്നങ്ങൾക്കും പരിഹാരം നൽകുന്നു. വിവാഹ പ്രശ്നങ്ങൾ, പ്രണയപരാജയങ്ങൾ, ആരോഗ്യ പ്രശ്നം, ബിസിനസ്സിൽ ഏറ്റക്കുറച്ചിലുകൾ, ദാമ്പത്യത്തിൽ സംഘർഷം, മാനസികാസ്വസ്ഥത, മാതാമന്ത്രദോഷം തുടങ്ങിയ നിങ്ങളുടെ എല്ലാ പ്രശ്നങ്ങളും പരിഹരിക്കപ്പെടും. ജ്യോതിഷാലയം KS മൂർത്തി, നിയർ KSCB ഭാഗീരഥി കോംപ്ലക്സ്, നിയർ SGK ടെമ്പിൾ, കുമ്പള. കൂടുതൽ വിവരങ്ങൾക്ക് വിളിക്കുക 9447188819 7975494 684. കരുതലിന്റെ കാവൽ ഇനി ഇവിടെ. വിൻടച്ച് മൾട്ടി സ്പെഷ്യാലിറ്റി ഹോസ്പിറ്റൽ, കാസർഗോഡ്. കാലാനുസൃതമായി നവീകരിച്ച ഗോൾഡ് കിങ്ങിന്റെ വിശാലവും പ്രൗഢഗംഭീരവുമായ ഷോറൂം. സ്വർണ്ണ വജ്രാഭരണങ്ങളുടെ വൈവിധ്യ ശ്രേണി, നവീനവും പരമ്പരാഗതവുമായ ഡിസൈനുകൾ, കണ്ണഞ്ചിപ്പിക്കുന്ന കളക്ഷനുകൾ. ആഘോഷങ്ങൾ വലുതോ ചെറുതോ ആകട്ടെ, അതിന് സ്വർണ്ണ തിളക്കമേകാൻ ഗോൾഡ് കിങ് ഉണ്ട്. ഗോൾഡ് കിങ്, ദ ട്രസ്റ്റ് വിത്ത് ക്വാളിറ്റി. ಮೇನ್ ಜಂಕ್ಷನ್, ಉಪ್ಪಳ. ಸಿಪಿಎಂ ಪಕ್ಷದ ಸಂಘಟನೆಗಾಗಿ ಹಗಲಿರುಳು ಶ್ರಮಿಸಿ ಜನರ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಕೆ ಫಕೀರ ಶೆಟ್ಟಿಗಾರ ಸ್ಮಾರಕದ ಉದ್ಘಾಟನಾ ಸಮಾರಂಭ ನಡೆಯಿತು. ಸಿಪಿಎಂ ರಾಜ್ಯ ಕಾರ್ಯದರ್ಶಿ MV ಗೋವಿಂದ ಮಾಸ್ಟರ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಸಿಪಿಐ ಪಕ್ಷದ ಸಂಘಟನೆಗಾಗಿ ಹಗಲಿರುಳು ಶ್ರಮಿಸಿದ ಜನರ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಪಕ್ಷದ ಗಣ್ಯ ಕಾರ್ಯಕರ್ತ ಕೆ ಫಕೀರ ಶೆಟ್ಟಿಗಾರ್ ಸ್ಮರಣಾರ್ಥ ನಿರ್ಮಿಸಲಾದ ಸ್ಮಾರಕದ ಉದ್ಘಾಟನಾ ಸಮಾರಂಭವು ವರ್ಕಾಡಿ ಪಂಚಾಯಿತಿನ ಕೋಡ್ಲಮುಗುರು ಪಾತೂರು ಗ್ರಾಮದಲ್ಲಿ ನಡೆಯಿತು. ಸಿಪಿಐ ರಾಜ್ಯ ಕಾರ್ಯದರ್ಶಿ MV ಗೋವಿಂದ ಮಾಸ್ಟರ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸ್ಮಾರಕ ಮಂದಿರ ಉದ್ಘಾಟಿಸಿದರು. ಸಿಪಿಐ ಕೋಡ್ಲಮಗುರು ಸ್ಥಳೀಯ ಸಮಿತಿಯು ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ದಾನಿಗಳ ಸಹಕಾರದೊಂದಿಗೆ ಈ ಸ್ಮಾರಕವನ್ನು ನಿರ್ಮಿಸಿದೆ. ಸಿಪಿಐ ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ MLA ರಾಜಗೋಪಾಲನ್ M ಅಧ್ಯಕ್ಷತೆ ವಹಿಸಿದರು.
ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಕೆಪಿ ಶಶಿಶ್ಚಂದ್ರನ್ ಪಕ್ಷದ ಧ್ವಜಾರೋಹಣ ನೆರವೇರಿಸಿ ಮೃತರ ಹಿರಿಯ ಕಾರ್ಯಕರ್ತರ ಭಾವಚಿತ್ರಗಳನ್ನು ಅನಾವರಣಗೊಳಿಸಿದರು. ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಆರ್ ಜಯಾನಂದ ಸ್ಮೃತಿ ಮಂಟಪ ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಕಚೇರಿಗೆ ಒದಗಿಸಲಾದ ಪೀಠೋಪಕರಣಗಳನ್ನು ಉದ್ಘಾಟಿಸಿದರು. ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ವಿವಿ ರಮೇಶ್ ಪರಿಸರ ರಕ್ಷಣಾ ಫಲಕವನ್ನು ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯ ಸುನಿಲ್ ಕುಮಾರ್ ಬಜಾಲ್ ಹೊಸ ಕಟ್ಟಡದ ಧ್ವನಿವರ್ಧಕ ವ್ಯವಸ್ಥೆಯನ್ನು ಉದ್ಘಾಟಿಸಿದರು. ಕೆ ಫಕೀರ ಶೆಟ್ಟಿಗಾರ್ ಸ್ಮಾರಕ ಕಟ್ಟಡವನ್ನು ನಿರ್ಮಿಸಲು ಹಿತೈಷಿಗಳ ಸಹಾಯದಿಂದ ಭೂಮಿಯನ್ನು ದಾನ ಪಡೆದಿರುವುದಾಗಿ ಮುಖಂಡರು ಸ್ಮರಿಸಿಕೊಂಡರು. ಸಮಾರಂಭದಲ್ಲಿ ಪಕ್ಷದ ಸುಮಾರು 25 ಹಿರಿಯ ಸದಸ್ಯರನ್ನು ಸನ್ಮಾನಿಸಲಾಯಿತು ಹಾಗೂ ನಿರ್ಮಾಣ ಕಾರ್ಯಕ್ಕೆ ನಿರಂತರವಾಗಿ ಕೊಡುಗೆ ನೀಡಿದ ಕಾರ್ಮಿಕರಿಗೆ ವಿಶೇಷ ಮನ್ನಣೆ ನೀಡಲಾಯಿತು. ಮುಖಂಡರು ಮತ್ತು ಕಾರ್ಮಿಕರು ಸೇರಿದಂತೆ ನೂರಾರು ಜನರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಕೋಡ್ಲಮಗೂರು ಸ್ಥಳೀಯ ಸಮಿತಿ ಸದಸ್ಯರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಕ್ರಿಯವಾಗಿ ಭಾಗವಹಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪುಲ್ಲೂರು ತಾಳಿಕುಂಡು ತಾನತಿಂಗಲ್ ಚೆರೆಯ ಎಡಚಿ ವಯನಾಟು ಕುಲವನ್ ದೇವಸ್ಥಾನದಲ್ಲಿ ಮಾರ್ಚ್ 2026ರಲ್ಲಿ ನಡೆಯಲಿರುವ ವಯನಾಟು ಕುಲವಂತೆಯಂಕೆಟ್ಟು ಮಹೋತ್ಸವದ ಪೂರ್ವಭಾಗಿಯಾಗಿ ಸುಗ್ಗಿ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು. ಪುಲ್ಲೂರು ಪೆರಿಯ ಪಂಚಾಯತ್ ಅಧ್ಯಕ್ಷ ಸಿಕೆ ಅರವಿಂದಾಕ್ಷನ್ ಉದ್ಘಾಟಿಸಿದರು. ಶತಮಾನಗಳ ಕಾಯುವಿಕೆಯ ನಂತರ 2026ರ ಮಾರ್ಚ್ನಲ್ಲಿ ಪುಲ್ಲೂರು ತಾಳಿಕುಂಡು ತಾನಂತಿಂಗಲ್ ಚೆರಿಯ ಎಡಚ್ಚಿ ಶ್ರೀ ವಯನಾಟು ಕುಲವನ್ ದೇವಸ್ಥಾನದಲ್ಲಿ ನಡೆಯುವ ವಯನಾಟು ಕುಲವನ್ ತೆಯ್ಯಂಕೆಟ್ಟು ಮಹೋತ್ಸವದ ಅಂಗವಾಗಿ ಸುಗ್ಗಿಯ ಹಬ್ಬವನ್ನು ಆಯೋಜಿಸಲಾಗಿತ್ತು. ಮಕ್ಕಳಿಂದ ವಯೋವೃದ್ಧರವರೆಗೂ ಜನರು ಗದ್ದೆಗೆ ಬಂದಾಗ ಸುಗ್ಗಿಯ ಹಬ್ಬವು ನಾಡ ಹಬ್ಬವಾಗಿ ಮಾರ್ಪಟ್ಟಿತು. ಶ್ರೀ ಪಟ್ಟರ್ ಕುಲಂಗರ ಭಗವತಿ ದೇವಸ್ಥಾನದ ಅಧೀನಕ್ಕೆ ಒಳಪಡುವ ವಯನಾಟು ಕುಲವನ್ ತೆಯ್ಯ ನಡೆಯುವ ಸ್ಥಳದ ಸಮೀಪ ದೇವಸ್ಥಾನದ ಸಮಿತಿ ವತಿಯಿಂದ ನಡೆಸಿದ ಭತ್ತದ ಕೃಷಿಯ ಕೊಯ್ಲು ನಡೆಯಿತು. ಕಳೆದ ಜುಲೈ 6ರಂದು ನಡುವಟ್ಟಂ ಗದ್ದೆಯ 2.5 ಎಕರೆ ಜಮೀನಿನಲ್ಲಿ ನೇಜಿ ನೆಡುವ ಹಬ್ಬ ನಡೆಯಿತು. ಪಾಟರ್ ಕುಲಂಗರ ಭಗವತಿ ದೇವಸ್ಥಾನದ ಪದಾಧಿಕಾರಿಗಳು, ಕೋಯಮ್ಮ, ಇತರ ದೇವಸ್ಥಾನದ ಪದಾಧಿಕಾರಿಗಳು, ತರವಾಡು ಸಮಿತಿ ಸದಸ್ಯರು, ಸಾರ್ವಜನಿಕ ಪ್ರತಿನಿಧಿಗಳು ಹಾಗೂ ಭಕ್ತರ ಸಮ್ಮುಖದಲ್ಲಿ ಸುಗ್ಗಿ ಹಬ್ಬವನ್ನು പുല്ലൂರು പെരിയ ഗ്രാമ പഞ്ചായത്ത് അധ്യക്ഷ സികെ അരവിന്ദാക്ഷൻ ഉദ്ഘാಟಿಸಿದರು. നമ്മുടെ ആവശ്യത്തിനായി നമ്മൾ ഏകദേശം 2 ഏക്കറോളം കൃഷിയാണ് നെൽകൃഷി ചെയ്തിരിക്കുന്നത്. ഉമ നെൽവിത്താണ് നമ്മൾ അതിന് ഉപയോഗിച്ചിട്ടുള്ളത്. അപ്പോൾ അതിൽ ഏകദേശം 250 പറ നെല്ല് കിട്ടും എന്നാണ് നമ്മുടെ പ്രതീക്ഷ. നമുക്ക് ഈ ദേവസ്ഥാനത്തിന്റെ ആവശ്യത്തിനായി 100 പറ നെല്ല് മാത്രമേ ആവശ്യം വരൂ. ബാക്കിയുള്ള നെല്ലുകളൊക്കെ മറ്റു ആവശ്യങ്ങൾക്ക് ഉപയോഗിക്കാൻ, അന്നദാനം മറ്റു കാര്യങ്ങൾക്ക് ഉപയോഗിക്കാനാണ് ഉദ്ദേശിക്കുന്നത്. ದೇವಸ್ಥಾನದ ಅಧ್ಯಕ್ಷ ಕುಮಾರನ್ ವೈಯೋತ್ ಅಧ್ಯಕ್ಷತೆ ವಹಿಸಿದರು. ವಾರ್ಡ್ ಸದಸ್ಯ ಚಂದ್ರನ್ ಕರಿಚೇರಿ, ಎಂವಿ ನಾರಾಯಣ್, ಎ ಶ್ರೀಬಾ, ಎ ಕುഞ്ഞിರಾಮನ್ ಮನ್ನತ್, ಎ ಕುഞ്ഞാമ്പು ತಾಳಿಕೊಂಡ್ ಮುಂತಾದವರು ಮಾತನಾಡಿದರು. ದೇವಸ್ಥಾನದ ಕಾರ್ಯದರ್ಶಿ ವಿಶ್ವನ್ ವಾಯೋತ್ ಸ್ವಾಗತಿಸಿ ದೇವಸ್ಥಾನದ ಕೋಶಾಧಿಕಾರಿ ರಾಜನ್ ಮಧುರಪಾಡಿ ಧನ್ಯವಾದವಿತ್ತರು. ಭಕ್ತಾದಿಗಳ ಶ್ರಮದಿಂದ ಸಂಪೂರ್ಣ ಕೊಯ್ಲು ಮಾಡಿದ ಭತ್ತವನ್ನು ಯಂತ್ರದ ಸಹಾಯದಿಂದ ಸ್ಥಳದಲ್ಲೇ ಪೂರ್ಣ ಕೆಲಸ ಮಾಡಲಾಗಿದ್ದು ಹೊಸ ಪೀಳಿಗೆಗೂ ಈ ಕೃಷಿಯ ಕುರಿತು ಹೇಳಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ. ವಯನಾಟು ಕುಲವನ್ ತೆಯ್ಯಂಕೆಟ್ಟು ಮಹೋತ್ಸವವನ್ನು ನಾಡ ಹಬ್ಬವಾಗಿ ಮಾಡಲು ಸಿದ್ಧತೆಗಳು ನಡೆಸಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಪ್ರಕರಣ, ಅಡೋಟ್ ನಿವಾಸಿ ಪ್ರದೇಶ್ಗೆ 7 ವರ್ಷ ಕಠಿಣ ಜೈಲು ಶಿಕ್ಷೆ. ಚಾಕು ತೋರಿಸಿ ಬೆದರಿಸಿ ಚಿನ್ನದ ಹಾರ ಕದ್ದ ಪ್ರಕರಣ, ತೌಕ್ ಲತೀಫ್ ಪೊಲೀಸರ ವಶಕ್ಕೆ. ಉದುಮದಲ್ಲಿ ಯುವತಿ ಗೃಹ ಬಂಧನದಲ್ಲಿರುವುದಾಗಿ ಬಹಿರಂಗ, ವಿವರಣೆಯೊಂದಿಗೆ ತಂದೆ ಸಿಪಿಎಂ ನಾಯಕ ಪಿವಿ ಭಾಸ್ಕರನ್ ಮುಂದಕ್ಕೆ. ಮಂಜೇಶ್ವರ ಉಪಜಿಲ್ಲಾ ಶಾಲಾ ಕಲೋತ್ಸವ ಅಕ್ಟೋಬರ್ 27ರಿಂದ 30ರವರೆಗೆ, ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪದಾಧಿಕಾರಿಗಳು. ಅಯಲ್ಕೂಟ ಡಿಜಿಟಲೈಸೇಷನ್ ಸಿಗ್ನೇಚರ್ ಮೊಬೈಲ್ ಅಪ್ಲಿಕೇಶನ್ ಉದ್ಘಾಟನೆ, ಎಚ್ ದಿನೇಶನ್ ಅವರಿಂದ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.